ವಿಚಾರವಾಗಿ ಬಹಿರಂಗ ಸವಾಲನ್ನ ಕೃಷ್ಣ ಬೈರೇಗೌಡರು ಹಾಕಿದ್ರು, ಬಹಿರಂಗ ಚರ್ಚೆಗೆ ಬನ್ನಿ ಅಂತ. ಆದ್ರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಬಿಜೆಪಿಯವರು ಯಾವಾಗಲೂ ಕೂಡ ಮನ್ ಕಿ ಬಾತ್ ಹೇಳೋದು ಜನ್ ಕಿ ಬಾತ್ ಅಲ್ಲ, ಪಬ್ಲಿಕ್ನಲ್ಲಿ ಡಿಬೇಟ್ ಮಾಡ್ರಿ. ನೀವು ಕರೆಕ್ಟ್ ಇದ್ದೀರಾ ಅಂತ ಹೇಳ್ತಾ ಇದ್ದೀರಲ್ಲ, ನಮ್ಗೆ ಕನ್ನಡಿಗರಿಗೆ ಯಾವುದೇ ರೀತಿಯಾದಂತೆ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಚರ್ಚೆ ಮಾಡೋಕ್ಕೇನಂತೆ. ಅವ್ರ ಲೀಡರ್ ಆದಂಥ ಮೋದಿಯವರು ಕೂಡ 10 ವರ್ಷ ಆಯಿತು, ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿದಾರ ಹೇಳಿ? ಒಂದು ಸರಿಯಾನ ಓಪನ್ ಆಗಿ ಮುಖಾಮುಖಿಯಾಗಿ ಪ್ರೆಸ್ ಅನ್ನ ಭೇಟಿ ಮಾಡಿದಾರಾ? ಪ್ರೆಸ್ಸಿನ ಸವಾಲುಗಳನ್ನು ಎದುರಿಸಿದಾರಾ? ರಾಹುಲ್ ಗಾಂಧಿ ದಿನ ಎದುರಿಸ್ತಾರೆ, ಏನಕ್ಕೆ ಹೆದರಿಕೆ? ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನಕ್ಕೆ ಹೆದರಿಕೆ? ಮೋದಿ ಅವ್ರಿಗೆ ಏನಕ್ಕೆ ಹೆದರಿಕೆ? ಅಮಿತ್ ಶಾ ಅವ್ರಿಗೆ ಏನಕ್ಕೆ ಹೆದರಿಕೆ? ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋಕ್ಕಾಗಲ್ಲೇನ್ರಿ? ನೀವು ಭಾರತದ ಸುವರ್ಣ ಯುಗವನ್ನು ಪ್ರಾರಂಭ ಮಾಡಿದೀವಿ ಅಂತ ಹೇಳಿದವರು ಆ ಸುವರ್ಣ ಯುಗ ಹೇಗಿದೆ, ಯಾಕಿದೆ, ಯಾರಿಂದ ಇದೆ ಅಂತ ಹೇಳಕ್ಕೇನಂತೆ? ಸೊ ಅದಕ್ಕೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಹಿಟ್ ಅಂಡ್ ರನ್ ಮಾಡೋರೆ. ಚರ್ಚೆ ಕರೆದಿದ್ದೀವಲ್ಲ, ಕಂದಾಯ ಸಚಿವರು ಅಲ್ಲಿ ಕೂತ್ಕೊಳಕ್ ರೆಡಿ ಇದ್ದಾರೆ, ಇನ್ನೇನು ಬೇಕು? ಧೈರ್ಯ ಇಲ್ವಾ? ಧೈರ್ಯ ಇಲ್ಲ. ಮೋದಿ ಅವರಿಗೆ ಧೈರ್ಯ ಇಲ್ಲ ಅಂದ್ರೆ ಪಾಪ ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಮಾಡ್ತಾರೆ? ಮೋದಿ ಅವ್ರಿಗೆ ಧೈರ್ಯ ಇದೆಯಾ ಪ್ರೆಸ್ಸಿಗೆ ಎದುರಿಸಕ್ಕೆ? ಇಷ್ಟೊತ್ತಿಗೆ ಎದುರಿಸಬೇಕಾಗಿತ್ತಲ್ಲ 10 ವರ್ಷದಲ್ಲಿ. ಒಂದು ಓಪನ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾರ, ಒಂದು ಪ್ರಶ್ನೆಯನ್ನ ಸ್ವೀಕಾರ ಮಾಡಿದಾರ ಇಲ್ಲಿವರೆಗೂ 10 ವರ್ಷದಲ್ಲಿ? ಬರೇ ಮನ್ ಕಿ ಬಾತ್ ಆಯ್ತು. ಸೊ ಅದಕ್ಕೆ ಮೋದಿ ಅವರೇ ಹೆದರ್ದಾಗ ಪ್ರೆಸ್ಸಿಗೆ, ಪಾಪ ಮಿಕ್ಕಿದವರೆಲ್ಲ ಏನ್ ಮಾಡ್ತಾರ ಅವ್ರ ಕ್ಯಾಬಿನೆಟ್ ಸಚಿವರು? ಸರ್, ಮತ್ತೆ ರಾಜ್ಯಕ್ಕೆ ಬಂದಾಗೆಲ್ಲ ಹೇಳಿದ್ದ ಅಮಿತ್ ಶಾ ಮಾತಾಡಿದ್ದು ಸುಳ್ಳು ಅಂತೀರಾ ಸರ್? ಅಪ್ಪಟ ಸುಳ್ಳು. ಅವರು ಸುಳ್ಳಿನ ಸರ್ದಾರರಾಗಿದ್ದಾರೆ. ಅವರು ಮಿನಿಸ್ಟರ್ ಆಫ್ ಮಿಸ್ಇನ್ಫಾರ್ಮೇಶನ್ ಆಗಬೇಕು. ಈಗ ನಾವು ಈಗ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ? ನಿಮ್ಮ ಹೋಮ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ? ಫೈನಾನ್ಸ್ ಮಿನಿಸ್ಟರಿಗೆ ಭೇಟಿಯಾಗಿದ್ದು ಸುಳ್ಳ? IMCT ತಂಡ, ಇಲ್ಲಿ ಕೇಂದ್ರದ ತಂಡ ಬಂದು ಇಲ್ಲಿ ಸಮೀಕ್ಷೆ ಮಾಡಿದ್ದು ಸುಳ್ಳ? ಅವ್ರು ರಿಪೋರ್ಟ್ ಕೊಟ್ಟಿದ್ದು ಸುಳ್ಳ? ಅದಾದ್ಮೇಲೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರು ಮೀಟಿಂಗ್ ಮಾಡಿದ್ದು ಸುಳ್ಳ? ಆ ಮೀಟಿಂಗ್ನಲ್ಲಿ ಕರ್ನಾಟಕ ಏನು ಬಹಳ ಚೆನ್ನಾಗಿ ಈ ಬರ ನಿರ್ವಹಣೆ ಮಾಡ್ತಾ ಇದೆ, ಇದೇ ಮಾದರಿ ಇಡೀ ರಾಷ್ಟ್ರಕ್ಕೆ ನಾವು ಅಳವಡಿಸ್ಕೋಬೇಕಂತ ಲಿಖಿತ ಮೂಲಕ ಕೊಟ್ಟಿದ್ದು ಸುಳ್ಳ? ಏನಿದೆ ಹೇಳಿ? ಯಾಕೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಮಿತ್ ಶಾ ಅವರು? ಅವ್ರು ಏನು ಹೇಳಿದೆಲ್ಲ ಕನ್ನಡಿಗರಿಗೆ ಕೇಳಬೇಕಂತ ಇದೆಯಾ? ಈಗ ಬಿಜೆಪಿ ನಾಯಕರು ಯಾರಿದ್ದಾರೆ ಇಲ್ಲಿ, ವಿಜಯೇಂದ್ರ ಅವರಿರ್ಬೋದು, ಅಶೋಕ್ ಅವರಿರ್ಬೋದು, ಅವ್ರು ಉತ್ತರ ಕೊಡಬೇಕು. ಕರ್ನಾಟಕಕ್ಕೆ ಇಷ್ಟು ಅನ್ಯಾಯ ಆಗ್ತಾ ಇದೆ, 5 ವರ್ಷದಲ್ಲಿ ನಿಮ್ಮ 25-26 ಬಿಜೆಪಿ ಸಂಸದರು ಬಾಯ್ ಬಿಟ್ಟಿಲ್ಲ. ಈಗನ ಹೇಳ್ರಿ, ಈಗ ಚುನಾವಣೆನಲ್ಲಿ ಹೇಳ್ರಿ, ನಾವು ಕೊಟ್ಟಿಲ್ಲ ಅಂತ. October 31st ಡೆಡ್ ಲೈನ್ ಇತ್ತು, ನಾವು September 23 ಕೊಟ್ಟಿದ್ದೀವಿ, ಆಲ್ಮೋಸ್ಟ್ 1.5 months ಬಿಫೋರ್. ಅದು ಸುಳ್ಳಂತ ಹೇಳ್ತೀರಾ? ಮತ್ತು ನಾವು ಹೋಗಿ ಅಮಿತ್ ಶಾ ಅವರ ಹತ್ರ ಭೇಟಿಯಾದಾಗ ಏನು ಹೋಗಿ BCCI ಸ್ಟೇಟಸ್ ಮತ್ತು ಅಹಮದಾಬಾದ್ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೆ ಟಿಕೆಟ್ ಕೇಳಕ್ಕೆ ಹೋಗಿದ್ವಿ ನಾವು? ದೇಶ ಅದು. ನಾವು ನಮ್ಮ ಬರ ನಿರ್ವಹಣೆಗೋಸ್ಕರ ಮೆಮೊರಾಂಡಮ್ ಸಬ್ಮಿಟ್ ಮಾಡಕ್ಕೆ ಹೋಗಿದ್ದೆ, ಸುಳ್ಳ ಅದು? ಸೊ ಇವತ್ತು ಇವರೆಲ್ಲ ಬಿಜೆಪಿ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಈಗನ ಬಾಯ್ ಬಿಟ್ಟು ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಮಾತಾಡಬೇಕು.